ನಮಸ್ಕಾರ. ಯುವರತ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೀ. ಇವತ್ತಿನ ಯುವರತ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಇವರು ರೈತರಿಗೆ ಮಾದರಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ರೈತರು ಹೀಗೂ ಬದುಕನ್ನ ಕಟ್ಟಿಕೊಳ್ಳಬಹುದು ಅನ್ನೋದಕ್ಕೆ ಸ್ಫೂರ್ತಿದಾಯಕವಾಗಿ ನಿಂತ್ಕೊಂಡಿದ್ದಾರೆ. ಮಾತ್ರವಲ್ಲ, ತಾನು ದುಡಿದ ಹಣದಲ್ಲಿ ಸಮಾಜ ಸೇವೆಯನ್ನು ಮಾಡಬೇಕು ಅಂತ ನಿರಂತರವಾಗಿ ಸಮಾಜ ಸೇವಕರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹೌದು, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರವೀಂದ್ರ ಅವರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎನ್ ರವೀಂದ್ರ ಇವರು ತಮ್ಮ ಜೀವನದ ಬಹುತೇಕ ಭಾಗವನ್ನ ಸಮಾಜ ಸೇವೆಗೆ ಎಂದು ಮೀಸಲಿಟ್ಟ ಒಬ್ಬ ಅದ್ಭುತ ಸಮಾಜ ಸೇವಕ. ಬಡವರ ಬಂಧು, ದೀನ ದಲಿತರ ಕಣ್ಮಣಿ, ಆಧುನಿಕ ಭಗೀರಥ, ಯುವಕರ ಆಶಾಕಿರಣ, ನೊಂದವರನ್ನ ಕಂಡಾಗ ಮಿಡಿಯುವ ಹೃದಯವುಳ್ಳ ಶತಮಾನದ ನಿಸ್ವಾರ್ಥ ಜನಸೇವಕ. ಪ್ರಸ್ತುತ ಇವರ ಕ್ಷೇತ್ರದ ಜನಾಭಿಪ್ರಾಯದ ಪ್ರಕಾರ ಮುಂದಿನ ಚುನಾವಣೆಯಲ್ಲಿ ಚುನಾಯಿತರಾಗ್ತಾರೆ. ಎಲ್ಲ ವರ್ಗದ ಜನರಿಗೂ ಹಾಗೂ ತಮ್ಮ ಕ್ಷೇತ್ರಕ್ಕೂ ಅತ್ಯುತ್ತಮ ಸೇವೆ ಸಲ್ಲಿಸುವ ವಿಶ್ವಾಸ ಇವರದ್ದು. ಯಾವುದೇ ತರಹದ ಆಕ್ಷೇಪ ಇಲ್ಲದೆ ಕಳೆದ 25 ವರ್ಷಗಳಿಂದ ಎಲ್ಲಾ ಕ್ಷೇತ್ರದಲ್ಲೂ ಜನಾನುರಾಗಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ವಂತ ದುಡಿಮೆಯಲ್ಲಿ ಬಹುಪಾಲು ಹಣವನ್ನ ಜನಸೇವೆಗೆ ಮೀಸಲಿಡ್ತಿದ್ದಾರೆ. ಜನಸೇವೆಯೇ ಇವರ ಜೀವನದ ಧ್ಯೇಯವಾಗಿತ್ತು. ಕೊಡಗಿನಲ್ಲೇ ಇವರು ಎಲೆಮರೆ ಕಾಯಿಯಂತೆ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಸಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಇನ್ಫ್ಲುಯೆನ್ಸ್ ಇಲ್ಲದೆ, ದೊಡ್ಡ ಮೊತ್ತದ ಅಮೌಂಟ್ ಇಲ್ಲದೆ ಜಿ ಕನ್ನಡದವರು ಕರೆದು ನನಗೆ ಅವಾರ್ಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಸಂತೋಷದ ಮರೆಯಲಾಗದ ಸಂಗತಿ. ಯಾವುದೇ ಥರದ ಇದಿಲ್ಲದೆ ಸರ್ಪ್ರೈಸ್ ಅವಾರ್ಡ್ ಕೊಟ್ಟಿದ್ದಕ್ಕೆ ಜಿ ಕನ್ನಡಕ್ಕೆ ನನ್ನ ತುಂಬು ಹೃದಯದ ಅಭಿನಂದನೆ. ಮೂಲತಃ ಮಲೆನಾಡಿನವ್ರು, ನೀವು ಸಮಾಜ ಸೇವೆಯಲ್ಲಿ ನಿರತರಾಗಿದ್ದೀರಿ. ಕೃಷಿಯಲ್ಲಿ 4 ರೈತರಿಗೆ ಮಾದರಿ ಕೃಷಿಕ ವೃತ್ತಿಯನ್ನು ನೀವು ನಿರ್ವಹಿಸ್ತಾ ಇದ್ದೀರಿ. ಸರ್, ಮೊದಲನೇದಾಗಿ ಸಮಾಜ ಸೇವೆಯನ್ನು ತಗೊಳ್ತೀನಿ. ಏನು ಪ್ರೇರಣೆ ಆಯಿತು ನಿಮಗೆ ಅಂತ? ಸಮಾಜ ಸೇವೆ ಅಂತ ಹೇಳಿದ್ರೆ ನೀವು ಮೊದಲೇ ಹೇಳ್ದಂಗೆ ತುಂಬ ಕಷ್ಟದ್ದು ಮೇಡಮ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ ತುಂಬ ಕಡು ಬಡತನದಿಂದ ಬಂದಂಥದ್ದು. ನಮಗೆ ನಿಮ್ಗೆ ಗೊತ್ತಿರ್ಬೋದು, ಆವಾಗ 90s 80s 90s ಅಲ್ಲಿ ಕೊಡಗಿನಲ್ಲಿ ನಮಗೆ ಮೇ ತಿಂಗಳು 20ರಿಂದ ಸ್ಟಾರ್ಟ್ ಆಗೋದು ಮಳೆ. ನಮಗೆ ಮೇ 22ಕ್ಕೆ ಕ್ಲಾಸ್ ಸ್ಟಾರ್ಟ್ ಆಗೋದು. ಆವಾಗ ಮೇ 22 ಕ್ಲಾಸ್ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರೆ ನಮಗೆ ಛತ್ರಿ ಇಲ್ಲದೆ ಹೋಗಕ್ಕಾಗ್ತಿರ್ಲಿಲ್ಲ. ನಮಗೆ ಆ ಮಳೆಯನ್ನು ತಡಿಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ವಿಧವಾದ ಒಂದು ಇಕ್ವಿಪ್ಮೆಂಟ್ಸ್ ಇರೋದು. ಆದರೆ ಅದನ್ನ ಹಾಕೊಂಡು ಹೋಗಕ್ಕಾಗಲ್ಲ, ಛತ್ರಿ ಬೇಕೇ ಬೇಕಾಗಿತ್ತು, ಅಂಬ್ರೆಲಾ ಬೇಕೇ ಬೇಕಾಗಿತ್ತು. ಅದನ್ನ ತಂದು ಕೊಡೋಕೆ ನಮ್ಮ ಮನೆಯಲ್ಲಿ ದುಡ್ಡಿರಲಿಲ್ಲ. ಸೊ ನಮ್ಮೂರು ಹೇಗಿತ್ತು ಅಂದರೆ ಹರಪಳ್ಳಿ ರವೀಂದ್ರ ಅಂತ ನನ್ನ ಹೆಸರು, ಎನ್ ರವೀಂದ್ರ ಅಂತ. ನಮ್ಮೂರು ಒಂದು ಹೊಳೆ ದಾಟಬೇಕು ಅಂದರೆ ಈ ಮಳೆಗಾಲದಲ್ಲಿ ಹೊಳೆ ಉಕ್ಕಿ ಹರಿತಾ ಇತ್ತು. ಅಲ್ಲಿ ಪಾಲ ಕಟ್ಟೋರು ಮೇ ತಿಂಗಳಲ್ಲಿ ಪಾಲ ಕಟ್ಟಿದ್ರೆ ಮಾತ್ರ ನಾವು, ಇಲ್ಲ ಅಂತ ಹೇಳಿದ್ರೆ ಐಸೋಲೇಟೆಡ್. ನಮ್ದು ಸಿಟಿಯಿಂದ ಐಸೋಲೇಟೆಡ್ ಆಗೋದು. ನಮ್ಮ ಊರೇ ಬೇರೆ, ಆ ಕಡೆನೇ ಬೇರೆ, ಆ ರೀತಿ. ಅದನ್ನ ದಾಟಿ ಆ ಹೊಳೆನ ದಾಟಿ ಹೋಗ್ಬೇಕಿತ್ತು. ಅದು ಮರದ ಪಾಲದಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತು. ಸೊ ಎರಡು ಮೂರು ಇನ್ಸಿಡೆಂಟ್ಗಳು ಇದೆ, ಬಿದ್ದೋಗಿದ್ದು ಅದರಲ್ಲಿ, ಆಮೇಲೆ ಯಾರೋ ಹುಡುಗರು ಬಚಾವ್ ಮಾಡಿದ್ದು, ಅದೆಲ್ಲ ಇದೆ. ಸೊ ಆ ಇದರಲ್ಲಿ ನಮಗೆ ಬುಕ್ಗಳು ತೆಗಿಯೋಕ್ಕೆ ಬಹಳ ಕಷ್ಟ ಆಗ್ತಿತ್ತು. ಒಂದು ಪಕ್ಕದ ಸೋಮವಾರಪೇಟೆ ಅಂತ ಒಂದು ಸಣ್ಣ ಟೌನ್ ಇದೆ, ಅಲ್ಲಿಗೆ ಹೋಗ್ಲಿಕ್ಕೆ ಕಷ್ಟ. ಅದು ಹೋದ್ರೂ ಆ ಟೈಮಲ್ಲಿ ದುಡ್ಡು ಇರಲಿಲ್ಲ. 25-30 ಪೈಸೆ ಬಸ್ ಪ್ಯಾರ್ ಇತ್ತು. ಆವಾಗ ನಮ್ಮ ತಂದೆ ತಾಯಿ ಹೋಗಿ ಒಂದು 10-15 ರೂಪಾಯಿ ಏನಾದರೂ ಈ ನಿಂಬೆ ಕಿತ್ಲೆ ಬಾಳೆ ಮಾರಿದಲ್ಲಿ ಸಿಗೋದು, ಅದ್ರ ಬುಕ್ ತರಕ್ಕಾಗ್ತಿರ್ಲಿಲ್ಲ. ಹಾಗೆ ಗೌರಿ ಹಬ್ಬ ಅಥವಾ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಆಗೋದು ನಮಗೆ ಬರೀ ಬುಕ್ಗಳು ತಂದು ಕೊಡೋದು. ಸೊ ಅದು ನನಗೆ ಒಂದು ಸ್ವಲ್ಪ, ಅದು ನನಗೆ ಕಷ್ಟದ ಪರಿಸ್ಥಿತಿ ಎಲ್ಲ ಅರ್ಥ ಆಯಿತು. ಈಗ ನಂದು ಡಿಗ್ರಿ ಆಗಿದ್ದು 86-87 ಅಂತ ಅನ್ಸುತ್ತೆ. ಡಿಗ್ರಿ ಆದ ತಕ್ಷಣ ಬ್ಯಾಂಗ್ಳೂರಿಗೆ ಬಂದೆ ಕೆಲಸವನ್ನು ಅರ್ಸ್ಕೊಂಡು. ಅದು ನಮಗೆ ಅಲ್ಲಿ ನಾವು ಓದಿ ಸ್ಕೂಲಲ್ಲಿ ಇಂಗ್ಲೀಷ್ನ ಕನ್ನಡದಲ್ಲಿ ಮಾಡ್ತಾ ಇದ್ರು. ಇಂಗ್ಲೀಷಲ್ಲಿ ನಮ್ಗೆ ವೊಕ್ಯಾಬ್ಯುಲರಿ ಇಲ್ಲ, ಕಮಾಂಡಿಂಗ್ ಇರಲಿಲ್ಲ. ಸೊ ಇಲ್ಲಿಗೆ ಬಂದು ಆಗಿ ಒಂದು ನೌಕರಿ ಸಿಕ್ತು. ನೌಕರಿ ಸಿಕ್ಸಿ ಒಂದು 2-3 ವರ್ಷ ಸೆಟ್ಲ್ ಆಗಾಯ್ತು. ಆಮೇಲೆ ನನ್ನ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲಿಗೆ ಬುಕ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸುಮಾರು 26 ವರ್ಷಗಳಿಂದ ನಿಮ್ಮ ಬದುಕೆ ಪ್ರೇರಣೆ ಆಯಿತು, ನೀವು ಅನುಭವಿಸಿದ ಕಷ್ಟ. 25 ವರ್ಷಗಳಿಂದ
60,000 ಬುಕ್ಗಳು ಕೊಡ್ತೀನಿ ಅದ್ಭುತ ಇಯರ್ಲಿ. ಸರ್, ಅದ್ಭುತ. ಇಯರ್ಲಿ ಸಣ್ಣ ಇದು ಮಕ್ಕಳಿಗೆ. ಇವಾಗ ನಾನು ಇಂಗ್ಲೀಷ್ ಹೇಳಿದ್ನಲ್ಲ, ಇಂಗ್ಲೀಷ್ ಸ್ವಲ್ಪ ಕಷ್ಟ ಇತ್ತು ಅಂತ, ಒಂದು ಏರಿಯಾದಲ್ಲಿ ಪುಷ್ಪಗಿರಿ ತಪ್ಪಲಲ್ಲಿ ನಿಮ್ಮ ಸಕಲೇಶ್ಪುರ ಹಾಸನ್ ಏನಿದೆ ಆ ಬಾರ್ಡ್ರಲ್ಲಿ ಒಂದು ವಿಲೇಜ್ ಇದೆ, ಪುಷ್ಪಗಿರಿ, ಮಲ್ಲಳ್ಳಿ, ಚಂಗ್ರಳ್ಳಿ ಇದೆಲ್ಲ ಇದೆ. ಆ ಪಕ್ಕದಲ್ಲಿ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೀನಿ ಮಕ್ಕಳಿಗೆ. ನಮ್ಮ ಸ್ನೇಹಿತರ ಜೊತೆ ಸೇರಿಕೊಂಡು ನಮ್ಮ ಮಕ್ಕಳು ನಮ್ಮ ಥರ ಆಗಬಾರ್ದು, ಇಂಗ್ಲೀಷಲ್ಲಿ ಇಂಟರ್ವ್ಯೂಗೆ ಹೋಗುವಾಗ ಅಥವಾ ಕ್ಯಾಂಪಸ್ ಸೆಲೆಕ್ಷನಿಗೆ ಹೋಗುವಾಗ ಫೇಲ್ ಆಗಬಾರ್ದು ಅಂತ ಹೇಳಿ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ. ಅದು ಚೀಪ್ ರೇಟ್. ಇತ್ತೀಚೆಗೆ ಮೊದಲೆಲ್ಲ ನಾವೇ ಮಾಡಿದ್ವಿ, ಬಿಲ್ಡಿಂಗ್ ನಾನೇ ಕೊಟ್ಟಿದ್ದು, ಎಲ್ಲ ಮಾಡಿದ್ದೀವಿ. ಬುಕ್ಸ್ ನಾನೇ ಕೊಡೋದು, ಯುವಸ್ಲು ಬುಕ್ ನಾನೇ ಕೊಟ್ಟಿದ್ದು, ಕಂಟಿನ್ಯೂಸ್ ಬುಕ್ ಕೊಡ್ತೀನಿ. ಫಸ್ಟ್ ಸ್ಟಾರ್ಟ್ ಆದಾಗ ಯೂನಿಫಾರ್ಮ್ ಅದು ಇದು ಎಲ್ಲ ಕೊಟ್ಟಿದ್ವಿ. ನಮ್ಮದೊಂದು ಟೀಮು ಇದೆ, ಮೇಜರ್ ಕಾಂಟ್ರಿಬ್ಯೂಷನ್ ನಂದು. ಸೊ ಹಾಗಿರುವಾಗ ಅದೆಲ್ಲ ನಮಗೊಂದು ಪ್ರೇರಣೆ ಆಯಿತು. ಫಸ್ಟು ನಮ್ಮದು ಪ್ರೈಮರಿ ಸ್ಕೂಲಲ್ಲಿ ಈ ಥರ ಅನುಭವ ಆಯಿತು. ಆಮೇಲೆ ಹೈಸ್ಕೂಲಿಗೆ ಹೋದ್ವಿ, ಹೈಸ್ಕೂಲಲ್ಲೂ ಇದೇ ಥರ ನಮ್ಗೆ ಯೂನಿಫಾರ್ಮ್ ತೆಗಿಯೋಕ್ಕೆ ದುಡ್ಡಿರಲಿಲ್ಲ. ಸೊ ಕಾಲೇಜಿಗೆ ಹೋದರು, ಕಾಲೇಜಿಗೆ ಹೋಗಿ ಹೇಗೋ ಸೌತ್ ಕೇಂದ್ರದಲ್ಲಿ ಸ್ಟಡಿ ಮಾಡಿದ್ದು, ಹೇಗೋ ಕಷ್ಟದಲ್ಲಿ ಡಿಗ್ರಿ ಪಾಸ್ ಮಾಡಿದ ತಕ್ಷಣ ಇಲ್ಲಿ ಬಂದ್ಬಿಟ್ವಿ. ಹಾಗಾದ್ರೆ ಸರ್, ನಿಮ್ಮ ಬಾಲ್ಯ ಬದುಕು ಹೆಂಗಿತ್ತು ಅಂತ? ಈಗ ಒಂದು ಮಳೆ, ಇನ್ನೊಂದು ಬದುಕು ಕಟ್ಕೊಳ್ಳೋದಕ್ಕೆ ಕಷ್ಟ, ಇದ್ರ ನಡುವೆ ರೈತ ಬದುಕು. ಈಗ ಅಂಥ ಪರಿಸ್ಥಿತಿಯಲ್ಲಿ ತಂದೆ ತಾಯಿ ಕೆಲಸ ಮಾಡ್ತಿದ್ರೆ ಮಕ್ಕಳು ಕೆಲಸ ಮಾಡಬೇಕು. ಬರುವಂತ ಸಣ್ಣ ಪುಟ್ಟ ಆದಾಯವೂ ಬದುಕು ನಿರ್ವಹಣೆಗೆ ಸಹಕಾರ ನೀಡ್ತಾ ಇರುತ್ತೆ. ಸೊ ನಿಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂತ? ನಮ್ಮ ಪರಿಸ್ಥಿತಿ ನಾ ಹೇಳಿದ್ನಲ್ಲ ಮೇಡಮ್, ಕಡು ಬಡತನ. ನಮ್ಗೆ ಅವತ್ತು ದುಡಿದ್ರೆ ಎಲ್ಲರೂ ಇವತ್ತವರೆಗೂ, ನಾನು ಇವತ್ತು ಈ ಸ್ಟೇಟ್ ಅಂದರೆ ದೇವ್ರು ಕೊಟ್ಟಿದ್ದಾನೆ ನನಗೆ. ನಾನು ದುಡ್ಡು ಫಾಲೋ ಮಾಡೋವಂಥವನಲ್ಲ, ದುಡ್ಡು ನಮ್ಮ ಫಾಲೋ ಮಾಡ್ಬೇಕನ್ನುವ ಥಿಯರಿ ಇಟ್ಕೊಂಡಂಥವನು. ಸೊ ಹಿಂದಿನಿಂದ ನಮಗೆ ದುಡ್ಡು ಭಾಳ, ಆರ್ಥಿಕ ಪರಿಸ್ಥಿತಿ ತುಂಬ ಕಠಿಣವಾಗಿತ್ತು. ನಮಗೆ 100 ರೂಪಾಯಿ ತಗೊಳ್ಳೋಕ್ಕೂ ನಮ್ಗೆ ಕಷ್ಟ ಆಗ್ತಾ ಇತ್ತು. ಆ ಥರ ಸ್ಟೇಜ್. ನಮ್ಮ ಮನೆಯಲ್ಲೂ ಅಷ್ಟೇ, ಅಷ್ಟು ಆರ್ಥಿಕವಾಗಿ ಸಬಲರಾಗಿರಲಿಲ್ಲ. ಅದು ನನಗೆ ಆ ದುಡ್ಡಿಂದು ಇವತ್ತು ನೋಡಿ, ನಾನು ಇವತ್ತು ಹೋದರೆ, ಊರಿಗೆ ಹೋದರೆ ನಾಟಿ ನಾನೇ ಮಾಡ್ತೀನಿ, ಬೆಳೆ ನಾನೇ ಬೆಳಿತೀನಿ, ನಾನೇ ಕಟಾವು ಮಾಡ್ತೀನಿ. ನಾನು ಆ ಭತ್ತನ ಬಿಡಿಸೋದು ನಾನಿಲ್ಲ, ಯಾಕೆಂದರೆ ಸ್ಯಾಟರ್ಡೆ ಸಂಡೇ ಅಷ್ಟಕ್ಕೆ ಸರಿಯಾಗುತ್ತೆ. ಸೊ ಅಲ್ಲಿಂದ ಬೆಳೆದ ಭತ್ತನೇ ನಾವು ಬಂದು ಇಲ್ಲಿ ತಿನ್ನೋದು. ಹಾಗಾಗಿ ರೈತರ ಬದುಕು ನನಗೆ ಗೊತ್ತು, ರೈತರ ಕಷ್ಟಗಳು ಗೊತ್ತು. ನಾನು ಎಲ್ಲೇ ಆದರೂ ಸ್ಪೀಚ್, ಈ ಒಂದು ಎಲ್ಲೇ ಪ್ರೋಗ್ರಾಮ್ ಆದರೂ ಇತ್ತೀಚೆಗೆ ನಾನೊಂದು ಚೀಫ್ ಗೆಸ್ಟ್ ಆಗಿರ್ತೀನಿ ಅಲ್ಲಿ. ರೈತರು ಇದು ಫಂಕ್ಷನ್ ಇತ್ತು ಅಂತ ಹೇಳಿದ್ರೆ, ನೀವು ಕಷ್ಟ ಅನುಭವಿಸಿದ್ರು ಆ ಕಷ್ಟನ ನಿಮ್ಮ ಪರ್ಸನಲ್ ಆಗಿ ತಗೊಂಡು ಸೂಸೈಡ್ ಮಾಡ್ಕೊಳ್ಳೋದು, ಅದು ಇದು ಮಾಡಬಾರ್ದು. ಯಾಕೆಂದರೆ ರೈತರಿಗೆ ಬೆಳೆದ ಬೆಳೆಗಳಿಗೆ ರೇಟ್ ಸಿಗ್ತಾ ಇಲ್ಲ. ರೈತರು ಬೆಳೆದಂಥ ಬೆಳೆ ಇಲ್ಲಿ ಆ ಸ್ಟೇಜಿಗೆ ಬರುತ್ತೆ, ಆಮೇಲೆ ಅವರ ಗೋಡೌನಿಗೆ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಮಳೆಯಲ್ಲಿ ನೋಡಿ, ಈಗ ಕಾಫಿ, ನನಗೂ ಒಂದು 180-200 ಎಕರೆ ಕಾಫಿ ತೋಟ ಇದೆ. ಇವಾಗ ನೋಡಿ ಕಂಟಿನ್ಯೂಸ್ 2 months ಮಳೆ, ಡ್ರಾಪಿಂಗ್ಸ್ ಆಗ್ತಾ ಇದೆ. ಅದಕ್ಕೆ ಇವ್ರು ಏನೋ ಹಾಕ್ತಾ ಇದೀವಿ, ಏನು ಅಷ್ಟು ಮಾಹಿತಿ ಇಲ್ಲ ನಮಗೆ, ಟೆಕ್ನಾಲಜಿ ಅಷ್ಟು ಗೊತ್ತಾ ಇಲ್ಲ. ಇತ್ತೀಚೆಗೆ ಬರ್ತಾ ಇದೆ, ಟಿಪ್ ಆಫ್ ದಿ ಟಂಗ್ ಅಲ್ಲೇನು ಇದು ಮೊಬೈಲ್ಗಳು, ಮಾಹಿತಿ ತಂತ್ರಜ್ಞಾನ ಆಯಿತು, ಇತ್ತೀಚೆಗೆ ಆಗ್ತಾ ಇದೆ. ಇದಕ್ಕಿಂತ ಹಿಂದೆ ಏನಿಲ್ಲ, ಅಂದಾಜಲ್ಲಿ ಮಾಡ್ತಾ ಇದ್ದಿದ್ದು. ಹಾಗಾಗಿ ನಾನು ರೈತನ ಹೊಯ್ದು ನಮ್ಮ ಬಾಲ್ಯ ಜೀವನ ಭಯಂಕರ ಕಷ್ಟ ಆಗ್ತಿತ್ತು. ಶಾಲೆಗೆಲ್ಲ ಹೋಗೋದು ಅಂದ್ರೆ ಹೆಂಗೆ ಅಂದ್ರೆ ಯಾವ ತರ ನಿಭಾಯಿಸೋದು? ಸಮವಸ್ತ್ರ ಸಿಗ್ತಾ ಇತ್ತಾ? ಸಮವಸ್ತ್ರ ಸಿಗ್ತಾ ಇತ್ತು ಅಂದ್ರೆ ನಾವೇ ಮಾಡ್ಕೋಬೇಕಿತ್ತು. ಸ್ಕೂಲಿಂದೆಲ್ಲ ಕೊಡ್ತಿರ್ಲಿಲ್ಲ. ಅದು ನೀವು ಓದೋ ಸ್ಟೇಜಲ್ಲೆಲ್ಲ ಕೊಡ್ತಾ ಇದ್ರು. ನಾವು ಓದೋ ಸ್ಟೇಜಲ್ಲಿ ಯಾರು ಸ್ಕೂಲಿಂದ ಕೊಡ್ತಾ ಇರಲಿಲ್ಲ, ಸರ್ಕಾರದಿಂದ ಯಾವುದೇ ಸವಲತ್ತು ಇರಲಿಲ್ಲ. ನಾವೇ ಸಮವಸ್ತ್ರ ಮಾಡ್ಕೋಬೇಕಾಗಿತ್ತು, ನಾವೇ ಬಟ್ಟೆಗಳು ತಗೋಬೇಕಾಗಿತ್ತು. ಆವಾಗ ಬಟ್ಟೆಗೂ ಅಷ್ಟೇ ಚೀಪ್ ರೇಟ್ ಇತ್ತು. ಆದ್ರೂ ಅದನ್ನ ನಮಗೆ ನಿಭಾಯಿಸಕ್ ಆಗ್ತಿರ್ಲಿಲ್ಲ ನಮ್ಮ ಫ್ಯಾಮಿಲಿಗೆ, ಅಷ್ಟು ಕಷ್ಟ ಇತ್ತು. ಆ ಕಷ್ಟದಿಂದ ಬಂದವನು ಇವತ್ತು ನಾನು ವರ್ಷಕ್ಕೆ ಸುಮಾರು ಯಥೇಚ್ಛವಾಗಿ ದಾನ ಮಾಡ್ತಾ ಇದ್ದೀನಿ. ಆ ಫಿಗರ್ ಹೇಳೋದು ಬೇಡ. ಸೊ ನನ್ನ ಅರ್ನಿಂಗ್ಸ್ ಅಲ್ಲಿ ಒಂದು 30% ಆದ್ರೂ ಕೊಡ್ತೀನಿ. ಮನ್ಸಿಗೆ ಬಂತು. ಸೊ ಇವತ್ತವರೆಗೂ ಅದು ಮಾಡ್ತಾ ಇದ್ದೀನಿ. ನೋಡಿ, ಲೆಕ್ಕ ಹಾಕಿ, ಒಂದು ವರ್ಷಕ್ಕೆ 40,000 60,000 ಬುಕ್ ಕೊಡ್ತೀನಿ. ಇನ್ನೂ ಬುಕ್ ಕೊಟ್ಟು ಆಗಿಲ್ಲ ನಂದು. ನಾನೇ ಹೋಗ್ತೀನಿ ಪರ್ಸನಲ್ ಆಗಿ, ಜೀಪ್ ಡ್ರೈವ್ ಮಾಡ್ಕೊಂಡು ನಾನೇ ಹೋಗ್ತೀನಿ. ಸೊ ಅಷ್ಟು ಕೊಡಬೇಕಂದ್ರೆ ಆಲ್ಮೋಸ್ಟ್ 15-16 ಲಕ್ಷ 17 ಲಕ್ಷ ಅದೇ ಆಗ್ತದೆ. 2 ಕೆರೆಗಳ ಹಾಳು ಬಿದ್ದ ಕೆರೆಗಳ ಸ್ವಂತ ದುಡ್ಡಿಂದ ಮಾಡಿಸಿದ್ದೀನಿ. ಆಮೇಲೆ ಇವತ್ತು ಸ್ಯಾಟರ್ಡೆ ಸಂಡೇ ಅಂತ ಹೇಳಿದ್ರೆ ಇವಾಗ ಜನ ಕಡಿಮೆ ಇರ್ತಾರೆ. ಬೇರೆ ದಿವಸ ಆದರೆ 100-150 ಜನ ಇರ್ತಾರೆ ನಮ್ಮ ಮನೆಯಲ್ಲಿ. ಅದರಲ್ಲೂ ಪೇಷಂಟ್ಗಳು, ಹಾಸ್ಟೆಲಲ್ಲಿ ಸೀಟ್ ಬೇಕು, ಕಾಲೇಜ್ ಸೀಟ್ ಬೇಕನ್ನೋರು,
ಜಾಬ್ ಬೇಕು ಅನ್ನೋರು ನಾನೊಂದು 3,000-3,500 ಜನರಿಗೆ ಕೆಲಸ ಕೊಡಿಸಿರ್ಬೋದು. ಯಾಕೆಂತೇಳಿದ್ರೆ ನಾನು ಬ್ಯಾಂಗ್ಳೂರಿಗೆ ಬಂದ ತಕ್ಷಣ ನಾನು ಕಷ್ಟಪಟ್ಟೆ, ನಾನೊಬ್ಬನೇ ನಮ್ಮ ಏರಿಯಾದಿಂದ ಬಂದವನು. ಆವಾಗ ನಾನು ರೂಮ್ ಮಾಡಿದೆ, ನಮ್ಮ ಮಕ್ಕಳು ಎಲ್ಲ ರೂಮಿಗೆ. ಇವಾಗೆಲ್ಲ ನಿಮ್ಗೆ ಇದಿದೆ ಸಾಫ್ಟ್ವೇರ್ಸ್ ಎಲ್ಲ, ಆವಾಗ ಮಾಹಿತಿ ತಂತ್ರಜ್ಞಾನ ಇರಲಿಲ್ಲ. ಬೆಂಗಳೂರಲ್ಲಂತೂ ಒಂದ್ ರಸ್ತೆಲಿ ಹೋದ್ರೆ ಇನ್ನೊಂದು ರಸ್ತೆ ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಬಂದು ಒಂದು 10 ವರ್ಷ ಆದ್ಮೇಲೆ ಒಂದು ಮನೆಯನ್ನ ನಮ್ಮೂರು ಮಕ್ಕಳಿಗೆ ಇಟ್ಟಿದ್ದೆ. ನೋಡಿ, ಬಂದವರು ಅಲ್ಲಿ ನೆಲೆಸಿ ಜಾಬ್ ಆದ್ಮೇಲೆ ನಾನೇ ಕೊಡಿಸ್ತಿದ್ದೆ, ಇಲ್ಲ ಅಂದ್ರೆ ಅವರೇ ಹುಡ್ಕೋತಿದ್ರು ಅಕಾಮಡೇಷನ್. ಸೊ ಇತ್ತೀಚೆಗೆ ಎಲ್ಲ ಬಂದ್ರು, ಎಲ್ಲರಿಗೂ ಅವ್ರವ್ರದ ಇದಿದೆ. ನಮ್ಮೂರ್ ಕಡೆಯಿಂದ ನೋಡಿ, ನಾನು ಗೌಡ ಕಮ್ಯುನಿಟಿಲಿ ಹುಟ್ಟವನು, ನನಗೆ ಯಾವುದೇ ಜಾತಿ ಮೇಲೆ ನಂಬಿಕೆ ಇಲ್ಲ, ಗೌಡ ಕಮ್ಯುನಿಟಿಲಿ ಹುಟ್ಟವನು. ಆದ್ರೆ ನಮ್ಮಲ್ಲಿ ಅಷ್ಟು ತುಂಬಾ ಎಜುಕೇಟೆಡ್ಸ್ ಇರ್ಲಿಲ್ಲ ಅವಾಗ. ನಾವು ನಮ್ಮೂರಲ್ಲಿ ಯಾರು ಒಬ್ರು ಡಿಗ್ರಿ ಮಾಡಿದ್ರು, ಅವ್ರನ್ನ ಕರೆದು ಎಲ್ಲಾರ ಮನೆಯಲ್ಲೂ ಹಬ್ಬ ಮಾಡೋರು. ನೋಡಿ ಸಾಮರಸ್ಯ ಅನ್ನೋದು ಹೆಂಗಿತ್ತು. ಸೊ ಅಲ್ಲಲ್ಲ, ಒಬ್ಬನೇ ಡಿಗ್ರಿ ಮಾಡಿದ್ದು ಆ ಟೈಮಲ್ಲಿ, ಒಬ್ಬನೋ ಇಬ್ರು, ಆ ತರ ಇತ್ತು. ಎಜುಕೇಶನ್ ನಮ್ಮಲ್ಲಿ ತುಂಬಾ ಕಷ್ಟ ಇತ್ತು. ಹಾಗಾಗಿ ಎಜುಕೇಶನ್ನೇ ನಾನು ಸ್ವಲ್ಪ ಎಜುಕೇಶನ್ ಇದ್ ಮಾಡ್ಬೇಕು ಅಂತ. ಯಾಕೆ ಸೌತ್ ಕೇಂದ್ರಕ್ಕೆ ಡಿಗ್ರಿಗೆ ಹೋಗಿದ್ದು, ಯಾಕೆ ನಾನು ಎಜುಕೇಶನ್ ಇದ್ ಮಾಡಿದೆ ಅಂತ ಹೇಳಿದ್ರೆ, ಎಲ್ಲ ಈಗ 2-3 ಥರ ಜನರು ಇರ್ತಾರೆ. ಒಂದು ಫೈನಾನ್ಷಿಯಲಿ ಸೌಂಡ್ ಇರ್ತಾರೆ, ಇನ್ನೊಬ್ರು ಪೊಲಿಟಿಕಲಿ ಸೌಂಡ್ ಇರ್ತಾರೆ, ಇನ್ನೊಬ್ರು ಫೈನಾನ್ಸ್ ವಿತ್ ಮಜಲ್ಸ್ ಸೌಂಡ್ ಇರ್ತಾರೆ. ಸೊ ಅವರೆಲ್ಲರೂ ಮಾಡ್ಕೋತಾರೆ ಜಾಬು ಇದೆಲ್ಲ, ಎಜುಕೇಶನ್ ಮಾಡ್ಕೋತಾರೆ. ಬಟ್ ಬೇರೆಯವ್ರು ಇನ್ನೊಂದು ಕೆಳವರ್ಗದವ್ರು ಇರ್ತಾರೆ, ನಾವು ಚಿಕ್ಕಂದ್ರಿಂದ ಬೆಳೆದಂಥವ್ರು, ಅವ್ರಿಗೆಲ್ಲೂ ಹೋಗಕ್ಕಾಗಲ್ಲ, ಅಂಥವ್ರೆಲ್ಲ ನನ್ನ ಮನೆಗೆ ಬರ್ತಾರೆ. ಸರ್, ಈಗ ನಿಮ್ಮ ಬದುಕನ್ನೇ ಪ್ರೇರಣೆಯಾಗಿಟ್ಕೊಂಡು ಒಂದು ಕಡೆ ಶಾಲೆಯನ್ನ ನಿರ್ಮಾಣ ಮಾಡ್ತೀರಿ, ಸಮಾಜ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು, ರೈಟ್? ಇವತ್ತು ರೈತರು ಅಂದಾಗ ಆತ್ಮಹತ್ಯೆ, ಇವಾಗಲೂ ಒಂದು ಮಗುಗೊಂದು ಸಣ್ಣ ಚಿತ್ರ ಬೀರಿ ರೈತಂತ ಅಂತ ಹೇಳಿದ್ರೆ ಹರಿದೋಗಿರೋ ಪಂಚೆ, ಕೈಯಲ್ಲೊಂದು ಕೋಲು, ಮಳೆ ಬರೆದಿರೋ ಒಂದು ಬರಡು ಭೂಮಿ, ಆಕಾಶ ನೋಡ್ತಾ ಇರೋದು, ಇಲ್ಲ ನೇಣಿನ ಹಗ್ಗ, ಸಾಲ, ಶೂಲ, ಈ ಥರದ್ದೇ ಒಂದು ಚಿತ್ರ ಬಿಡಿಸ್ತಾರೆ. ಅಂಥದ್ರಲ್ಲಿ ಒಬ್ಬ ರೈತ ಯಶಸ್ವಿ ರೈತ ಆಗ್ಬೋದು, ಸಮಗ್ರ ಬೆಳೆಯನ್ನು ಬೆಳಿಬಹುದು ಅನ್ನುವಂಥ ನಿದರ್ಶನ ಕೊಟ್ರಲ್ಲ, ಇದು ಹೆಂಗೆ ಅಂತ. ಈಗ ನಾನು ಎಲ್ಲ ಕಡೆ ಹೇಳೋದಷ್ಟೇ, ಕಷ್ಟಪಟ್ಟರೆ ಇವತ್ತು ನಾನು ಸ್ಕೂಲ್ಗಳಿಗೆ ಒಂದು 25-30 ಸ್ಕೂಲ್ಗಳಿಗೆ ಸ್ವಂತ ಹೋಗಿ ಬುಕ್ ಡೆಲಿವರಿ ಮಾಡ್ತೀನಿ, ಅಲ್ಲಿ ಮಾತಾಡಿ ಅಂತ ಹೇಳ್ತಾರೆ. ಯಾವುದೇ ಒಂದು ಕ್ಷೇತ್ರದಲ್ಲೂ ಅದರಲ್ಲಿ 4 F ಇರುತ್ತೆ, ಅಂದರೆ ಫಾಲೋ ದಿ ಮಾಸ್ಟರ್, ಫೈಟ್ ದಿ ಡೆವಿಲ್, ಫಿನಿಶ್ ದಿ ಗೇಮ್, ಈ ಥರ 4 Fಗಳಿರುತ್ತೆ. ಅದು ಯಾರು ರೈತರಾಗ್ಬೋದು, ನಿಮ್ಮ ಎಂಥದ್ದು ವೃತ್ತಿ ಜೀವನದಲ್ಲಾಗ್ಬೋದು, ಅಥವಾ ಯಾವುದು ಪೊಲಿಟಿಕ್ಸ್ಗಳಾಗ್ಬೋದು, ಯಾವುದ್ರಲ್ಲಾದರೂ. ಅದಕ್ಕೆ ನಾನು ಹೇಳೋದು ಹಾರ್ಡ್ ವರ್ಕ್. ಎಲ್ಲಿ ಹಾರ್ಡ್ ವರ್ಕ್ ಮಾಡ್ತೀರಿ ಅದು ಡೆಡಿಕೇಶನ್ ಇಂದ ನೀವು ಸಕ್ಸಸ್ ಆಗೇ ಆಗ್ತೀರಿ. 2 ದೋಣಿ ಕಾಲಿಟ್ರೆ ಏನೂ ಆಗಲ್ಲ ಅಂತ. ಎಲ್ಲಿ ಸ್ಕೂಲಿಗೆ ಹೋದ್ರೂ ನಾನು ಅದು ಸ್ಪೀಚ್ ಮಾಡೋದು ಮಕ್ಕಳಿಗೆ ಅಷ್ಟೇ. ನೀವು ಇವತ್ತು ಮೊಬೈಲ್ನ ದಾಸರ ಆಗಬೇಡಿ. ಮೊಬೈಲ್ ಇವತ್ತು ತಲೆ ತೆಗೆಸಿ ನನ್ನ ನೋಡು, ನಿನ್ನ ಜೀವನ ಪೂರ್ತಿ ತಲೆ ಎತ್ತದಂಗೆ ಮಾಡ್ತೀನಿ ಅಂತ ಅನ್ನುತ್ತೆ. ಬುಕ್ಕನ್ನು ಓದಿದ್ದು ಅಂತ ಹೇಳಿದ್ರೆ, ನೀವು ಮಾನ್ಯರ ಬುಕ್ಕು, ಸ್ವಾಮಿ ವಿವೇಕಾನಂದ ಅವರು, ಅಬ್ದುಲ್ ಕಲಾಂ, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸುಖದೇವ್, ಇಂಥವ್ರನ್ನೆಲ್ಲ ಓದಿದ್ರೆ ಅವರೆಲ್ಲ 20-30 ವರ್ಷಕ್ಕೆ ಭಯಂಕರ ಇದಾಗಿದೆ. ಅವ್ರ ಜೀವನ ಚರಿತ್ರೆ ಓದಿದ್ರೆ ಫೇಲ್ ಆಗೋ ಚಾನ್ಸಸ್. ಅದರಲ್ಲೂ ಸ್ವಾಮಿ ವಿವೇಕಾನಂದ ಅವ್ರ ಜೀವನ ಚರಿತ್ರೆ ಓದಿದ್ರೆ ಫೇಲ್ ಆಗುವ ಚಾನ್ಸಸ್ಸೇ ಇಲ್ಲ. ಫೇಲಲ್ಲಿ ಅವನು ಏನಾದ್ರೂ ಓದಿಯೂ ಫೇಲ್ ಆದ ಲೈಫಲ್ಲಿ ಅಂತ ಹೇಳಿದ್ರೆ ಅವನಿಗೆ ಅರ್ಥ ಆಗಿಲ್ಲ ಅಂತ. ಸೊ ಹಾಗಾಗಿ ನೀವು ಒಂದೇ ಒಂದು ಲೈಫಲ್ಲಿ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಸಾಧ್ಯ ಆದ ಸುಳ್ಳು ಹೇಳಬೇಡಿ, ಮೋಸ ಮಾಡಬೇಡಿ, ಹಾರ್ಡ್ ವರ್ಕ್ ಮಾಡಿ, ಡೆಡಿಕೇಶನ್ ಇಂದ, ಅಂದ್ರೆ ನಿಮ್ಮ ಮನಸ್ಸೆಲ್ಲ ಶ್ರದ್ಧೆಯಿಂದ ಮಾಡಿ ನಿಮ್ಗೆ ಸಕ್ಸಸ್ ಆಗೋದು ಗ್ಯಾರಂಟಿ. ಯಾವುದೇ ಫೀಲ್ಡ್ ಅಲ್ಲ ಅದು. ಈವನ್ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಆದ್ರೂ, ಅಥವಾ ರೈತ ಆದ್ರೂ, ಅಥವಾ ಸೋಲ್ಜರ್ ಆದ್ರೂ, ಅಥವಾ ಸ್ಪೋರ್ಟ್ಸ್ ಮ್ಯಾನ್ ಆದ್ರೂ, ಅಥವಾ IAS ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಾದ್ರೂ ನೀವು ಗ್ಯಾರಂಟಿ ಸಕ್ಸಸ್ ಆಗೇ ಆಗ್ತೀರಿ. ಆದ್ರೆ ಹಾರ್ಡ್ ವರ್ಕ್ ಬೇಕಂತ. ಖಂಡಿತ ಸರ್, ಇವತ್ತು ಜಗತ್ತು ಅಂದಾಗ ಎಂತೆಂಥದೋ ಸಮಸ್ಯೆಗಳು ಬರ್ತವೆ. ಆದರೆ ಕೊರೋನಾ ಪೀರಿಯಡ್ ಇದೆಯಲ್ಲ ಸರ್, ಅದನ್ನು ಮರೆಯೋ ಹಾಗೆ ಇಲ್ಲ. ಒಂದು 3 ವರ್ಷ ಎಲ್ಲರೂ ಒಂಥರ ಕೂಪದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರೇನು, ಅಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ನೆರವಾಗ್ತಿರ ನೀವು? ಕರೋನಾ ಬಂತು, 2 ಸಿಚುವೇಶನ್ ಬಂತು ಮೇಡಮ್ ನಮ್ಮ ಕೊಡಗಲ್ಲಿ, ಸಕಲೇಶ್ಪುರದಲ್ಲಿ, ಚಿಕ್ಕಮಂಗ್ಳೂರಲ್ಲಿ. ಒಂದು ಲ್ಯಾಂಡ್ ಸ್ಲೈಡಿಂಗ್, ಹೆವಿ ಮಳೆಯಾಗಿ, 2 ಕರೋನಾ. ನಮ್ಮ ಕೊಡಗಲ್ಲಿ 110 ಹಳ್ಳಿನೋ 210 ವಿಲೇಜ್ಗಳೇನೋ ಇದೆ. ಅದರಲ್ಲಿ 10 ವಿಲೇಜ್ ಮಾತ್ರ ಡ್ಯಾಮೇಜ್ ಆಗಿದೆ ಮೇಜರ್ ಆಗಿ. ಸೊ ಮತ್ತೆ ಯಾವುದೂ ಆಗಲಿಲ್ಲ. ಆದರೂ ಆವಾಗ ಡ್ಯಾಮೇಜ್ ಆಗಿದ್ದಂತೂ ಹೆವಿ ಡ್ಯಾಮೇಜ್ ಆಯಿತು. ಅವತ್ತು ನಾನೊಂದು 2-3 ಮನೆಗಳು ಕಟ್ಸ್ಕೊಟ್ಟಿದ್ದೀನಿ ಬಡವರಿಗೆ. ಆಮೇಲೆ ತುಂಬ ನಿರ್ಗತಿಕರಿಗೆ
ಅವ್ರಿಗೆ ಅಲ್ಲಿ ಇರೋಕ್ಕಾಗದೆ ಬೇರೆ ಕಡೆ ಇದ್ದರು ಅವರಿಗೆಲ್ಲ 25,000 ಕೊಟ್ಟಿದ್ದೀನಿ. ಅವರು ಬೇರೆ ಕಡೆ ರೆಂಟೆಡ್ ಮನೆ ಮಾಡ್ಕೊಳ್ಳಿ ಅಥವಾ ರೆಂಟ್ ಆಗಲಿ, ಅವ್ರ ಮಕ್ಕಳಿಗೆ ಇಲ್ಲೆಲ್ಲ ಫೀಸ್ಗಳು ಕೊಟ್ಟಿದ್ದೀನಿ ಅಂಥದ್ದು ಇದರಲ್ಲಿ ನಮ್ಮ PGಯಲ್ಲಿ. ಸೊ ಆಮೇಲೆ ಕರೋನಾ ಟೈಮಲ್ಲಿ ಎಲ್ಲರಿಗೂ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ಕಿಟ್. ನಾನು ಊರಲ್ಲಿದ್ದೆ ಅವಾಗ, ಇಲ್ಲಿಂದ ಹೋಗಿ ಎಲ್ಲ ಕಡೆಗೂ ಯಾರ್ಯಾರಿಗೆ ಆಗ್ತಾ ಇರಲಿಲ್ಲ ನನ್ನ ಕೈಯಲ್ಲಿ ಆದಷ್ಟು 300-400 ಕಿಟ್ಗಳನ್ನ 2 ಸಾರಿ ಬಂತಲ್ಲ ಅವಾಗಲೂ ಕರೋನಾ ಇದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಯಾರ್ಯಾರಿಗೂ ನಿರ್ಗತಿಕರು ಮತ್ತು ಏನಾದರೂ ಆ ಥರ ಬಡವರು ಏನು ಸಮಸ್ಯೆ ಏನು ಕೈಲಾಗದು ಅಂತ ಆದವ್ರಿಗೆ ನನಗೆ ಏನು ಹೆಲ್ಪ್ ಆಯಿತು ಅದನ್ನ ಮಾಡಿದ್ದೀನಿ ಮೇಡಮ್. ಆಮೇಲೆ ನಾನು ಡೆಡಿಕೇಶನ್ ಹೇಗೆ ಅಂತ ಹೇಳಿದ್ರೆ ನಾನು ಹೇಳಿದೆ ನಮಗೆ ಪ್ರೊನೌನ್ಸಿಯೇಷನ್. ನಾನು MBC ಗ್ರೂಪ್ ಅಂತ 23 ವರ್ಷ ವರ್ಕ್ ಮಾಡಿದೆ. ಬಾಗ್ಮನೆ ಫಾರ್ಮಸ್ಯೂಟಿಕಲ್ಸ್ ಅಂತ ಹೇಳ್ಬಿಟ್ಟು ಅದ್ರಲ್ಲಿ 14 ವರ್ಷ ವರ್ಕ್ ಮಾಡಿದೆ. ಸೊ ಎಲ್ಲ ಕಡೆನೂ ನನ್ನ ಇಂಟೆಲಿಜೆಂಟ್ ಅಲ್ಲ, ಹಾರ್ಡ್ ವರ್ಕ್ ಆ್ಯಂಡ್ ಹಾನೆಸ್ಟಿ. ಹಾಗಾಗಿ ನಾನು ಸಕ್ಸಸ್ ಆಗಿ MBC ಗ್ರೂಪಲ್ಲಿ ನನಗೆಲ್ಲ ಬೆಂಗಳೂರಲ್ಲೇ ಕೆಲಸಕ್ಕೆ ಬಂದಿದ್ದು. ಹೌದೌದು, ಎಜುಕೇಶನ್ ಆಗ್ತಾ ಇದ್ದಂಗೆ. ಎಜುಕೇಶನ್ ಆಗಿದ ತಕ್ಷಣ ಬೆಂಗಳೂರಿಗೆ ಬಂದೆ. ಅದೇ ನಾ ಹೇಳ್ದನಲ್ಲ, ನಮ್ಗೆ ಯಾರೂ ಇತ್ತಿಲ್ಲ ನಾನು. ಸೊ ನನಗೆ MBCಯಲ್ಲಿ ಫುಲ್ MBC ಗ್ರೂಪ್ ಅಂತ ಒಂದಿದೆ, ಅಲ್ಲಿ ಫುಲ್ ಅವಾರ್ಡ್ಗಳು ಸಿಕ್ಕಿದೆ. ಚೇರ್ಮನ್ ಅವಾರ್ಡ್ ಅಂದರೆ ಪ್ರೆಸಿಡೆಂಟ್ ಅವಾರ್ಡ್ಗೆ ಈಕ್ವಲ್ ಆಗಿದೆ ಸಾಮಾನ್ಯ, ಅದು ಎಲ್ಲ ಅವಾರ್ಡ್ಗಳು ಸಿಕ್ಕಿದೆ. ಸೊ ನಂದು ಒಂದೇ ಒಂದು ಹಾನೆಸ್ಟಿ ಮತ್ತು ಹಾರ್ಡ್ ವರ್ಕ್. ನಾನಿವತ್ತು ಟೆಂಪಲ್ಗಳಿಗೆ ಹೋಗೋದಿಲ್ಲ, ಆದರೆ ನನ್ನಷ್ಟು ದೇವರಿದೆ ಅಂತ ನಂಬೋರು ಬೇರೆ ಯಾರೂ ಇರೋಲ್ಲ ಅಂತ ಅನಿಸುತ್ತೆ. ಒಂದು ಕಾಲು ಅಡಗಿದ್ರು ದೇವರೇ ಅಂತೀನಿ. ಟೆಂಪಲ್ಗಳಿಗೆ ಹೋಗೋದಿಲ್ಲ, ನನ್ನ ಮನೆ ಬೆಡ್ರು ದೇವ್ರ ಮನೆಗೆ ಹೋಗೋದಿಲ್ಲ. ಮಕ್ಳಿಗೆ ಏನಾದ್ರು ಬೇಕು ಕಲಿಸ್ಬೇಕು ಅಂತ ಹೇಳಿದ್ರೆ ಹಬ್ಬದ ದಿವಸ ತಗೊಂಡೋಗಿ ಮಕ್ಕಳನ್ನ ನಾನು ಪೂಜೆ ಮಾಡ್ತೀನಿ. ಆದರೆ ನಂದು ಒಂದೇ ಏನಂತ ಹೇಳಿದ್ರೆ ದೇವ್ರನ್ನ ದೇವಸ್ಥಾನದಲ್ಲಿ ನೋಡೋದಲ್ಲ, ನಮ್ಮನಿಗೆ ದೇವ್ರನ್ನ ಕರ್ಸ್ಕೋಬೇಕು ಅಂತ. ಅದಕ್ಕೆ ಏನು ಅಂತ ಹೇಳಿದ್ರೆ ನೀವು ಹಾರ್ಡ್ ವರ್ಕ್ ಮಾಡಬೇಕು, ಹಾನೆಸ್ಟಿ ಆಗಿರಬೇಕು, ಲೈಫಲ್ಲಿ ಸುಳ್ಳು ಹೇಳಬಾರ್ದು, ಸಾಧ್ಯ ಆದಷ್ಟು ಮೋಸ ಮಾಡಬಾರ್ದು. ನೀವು ವರ್ಕ್ ಮಾಡ್ತಾ ಇರೋದು ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ನೀನು ಹಾರ್ಡ್ ವರ್ಕ್ ಮಾಡು, ಫಲಗಳಿಗೆ ಅಪೇಕ್ಷೆ ಮಾಡಬೇಡ, ನಾನೇ ಕೊಡ್ತೀನಿ ಅಂತ. ಹಾಗಾಗಿ ದೇವ್ರು ನಮ್ಮ ಹತ್ರ ಬಂದೇ ಬರ್ತಾರೆ, ನೀನು ಒಳ್ಳೇದು ಮಾಡಿದ್ರೆ. ಅದಕ್ಕೆ ಒಂದು ನನ್ನ ಬರ್ಡೇ ದಿವಸ ಯಾರೋ ಟೆಂಪಲ್ಗೆ ಹೋಗಿಲ್ಲ. ನನ್ನ ಬರ್ಡೇ ಅಂತ ಹೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ ಹುಟ್ಟಿದ್ದು, ಆದರೆ ನನಗೆ ಫ್ಯಾನ್ ಕ್ಲಬ್ಗಳಿದೆ, ಸುಮಾರು ಫ್ಯಾನ್ ಕ್ಲಬ್ಗಳಿದೆ, ಅವ್ರು ಆಚರಿಸ್ತಾರೆ. ಅದಕ್ಕೆ ಟೆಂಪಲಿಗೆ ಹೋಗಿಲ್ವಾ ಅಂತ ಕೇಳಿದಾಗ ನಾನು ಹೇಳಿದೆ, ಟೆಂಪಲಿಗೆ ಹೋಗಬಾರ್ದು, ದೇವ್ರನ್ನೇ ನೀವು ಕರ್ಸ್ಕೊ. ಅದಕ್ಕೆ ಅವ್ರಿಗೆ ದುರಾಂಕಾರ ಅಂತ ಆಯ್ತು ನನಗೆ. ಅದಕ್ಕೆ ಇಷ್ಟೆಲ್ಲ ಟೆಂಪಲ್ ಕಟ್ತವ್ರು ಮುಟ್ಟಾಳಲ್ಲ. ಸುಮಾರು 100 ಜನ ಇದ್ದರೆ 90 ಜನ ಯಾಕೆ ಹೋಗ್ತಾರೆ ಅಂದರೆ ಮನಃಶಾಂತಿಗೋಸ್ಕರ ಹೋಗ್ತಾರೆ. ಪಾಸಿಟಿವ್ ಆ್ಯಟಿಟ್ಯೂಡ್ ಬರುತ್ತೆ, ಅಲ್ಲಿ ಹೋಗಿ ಪಾಸಿಟಿವ್ ವೈಬ್ಸ್ ಬರುತ್ತೆ. ನೀವು ಒಂದು ಕೆಲಸ ಮಾಡಬೇಕು ಅಂದರೆ ದೇವರೇ ನನಗೆ ಆ ಕೆಲಸ ಮಾಡಬೇಕು ಅಂತ ನಿಮ್ಮ ಎಲ್ಲ ಕಾನ್ಫಿಡೆನ್ಸ್ ಅದಕ್ಕೆ ಕಡೆ ಹೋಗುತ್ತೆ. ನನಗೆ ಪಾಸಿಟಿವ್ ಮೈಂಡಲ್ಲಿ ಹೋಗ್ತೀರಿ, ಹಾಗೇ ಆಗುತ್ತೆ ಕೆಲಸ. ನೀವು ಇಲ್ಲೂ ಅದೇ ಥರ ಮಾಡಿ, ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಹೋಗಿ ನಿಮ್ಮ ಕೆಲಸ ಆಗುತ್ತೆ. ನಾನು ಭಗವಂತನೇ ಆಶೀರ್ವಾದ ಮಾಡ್ತಾನೆ. ನನ್ನ ಕೆಲಸ ಆಗಬೇಕು. ನಾನು SLCಲಿ ಇದು ಏನು 90 ತೆಗಿಬೇಕು ಅಂತ ಹೇಳಿದ್ರೆ ಹಗಲು ರಾತ್ರಿ ಹಾರ್ಡ್ ವರ್ಕ್ ಮಾಡಿ ನೀವು ತೆಗಿತೀನಿ ಅಂತ ನಿಮ್ಗೆ 89 ಬರುತ್ತೆ. ಇಲ್ಲ ನನಗೆ ದೇವರೇ 80-90 ಕೊಡು ಅಂತ ಹೇಳ್ಬಿಟ್ಟು ಇಲ್ಲಿ ಫಿಲ್ಮಿಗೆ ಹೋದ್ರೆ ಬರೋದಿಲ್ಲ. ಹಾಗಾಗಿ ಪಾಸಿಟಿವ್ ಇದು ಬೇಕೆ, ಮನಃಶಾಂತಿಗೋಸ್ಕರ ಹೋಗ್ತಾರೆ. ಅಲ್ಲೇನು ದೇವ್ರು ನೀವು ಮೂರ್ತಿ ನೋಡಿದ ತಕ್ಷಣ ದೇವ್ರು ಅಲ್ಲೇನು ಬರೋದಿಲ್ಲ. ನಿಮ್ಮೆಲ್ಲ ಕಾನ್ಸಂಟ್ರೇಷನ್ ಮತ್ತೆ ಕೆಟ್ಟ ವಿಚಾರಗಳನ್ನ ಬಿಟ್ಟು ಶುದ್ಧ ಮನಸ್ಸಿನಿಂದ ಹೋಗಿ ಪ್ರೇಯರ್ ಮಾಡ್ತೀರಿ, ನಿಮ್ಗೆ ಕೆಲಸ ಆಗುತ್ತೆ. ಸೊ ಅದಕ್ಕೋಸ್ಕರ ದೇವರು ಟೆಂಪಲ್ಲು ಇದು ಅಂತ. ದೇವರು ಎಲ್ಲ ಟೆಂಪಲಲ್ಲೂ ದೇವ್ರು ಒಬ್ಬನೇ ಇರೋದು. ನೀವು ಎಲ್ಲಿ ಪ್ರೇಯರ್ ಮಾಡಿದ್ರು ಅಲ್ಲಿ ದೇವ್ರು ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ. ಅದ್ಭುತ ಸರ್. ಇದರ ನಡುವೆ ಒಕ್ಕಲಿಗರ ಸಂಘದಲ್ಲಿ ಸಕ್ರಿಯವಾಗಿದ್ದೀರಿ ಅಂತ, ಇದ್ರ ಬಗ್ಗೆ ಹೇಳಿ. ಒಕ್ಕಲಿಗರ ಸಂಘ ನೀವು ಹೇಳ್ದಂಗೆ ನಾನು ಗೌಡ ಕಮ್ಯುನಿಟಿಗೆ ಒಕ್ಕಲಿಗರ ಇದರಲ್ಲಿ. ಸೊ ಕೊಡಗಿನಿಂದ ನಮ್ಮೂರಲ್ಲಿ ಅದೊಂದು ದುರಂತ. ಯಾಕೆ ಅಂತ ಹೇಳಿದ್ರೆ ಹಾಸನದವ್ರು ಬಂದು ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರು, ಅನ್ಯತಾ ಭಾವಿಸ್ಬೇಡಿ. ಸೊ 25 ವರ್ಷಗಳು ನಮಗೆ ಸಿಗಬೇಕಾದ ಫೆಸಿಲಿಟಿ ಸಿಗ್ತಾ ಇರಲಿಲ್ಲ. ಒಂದು ಮಕ್ಕಳಿಗೆ ಇದು ಡಾಕ್ಟರ್ಸು ಅದು ಇದು ಏನೋ. ಇವಾಗ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋಗಿದೆ ಡಾಕ್ಟರ್ಸ್. ಮೊದಲು MBBS ಸೀಟ್ ನಮಗೆ ಇತ್ತು, ಡೈರೆಕ್ಟರ್ಸಿಗೆ 2 ಒಬ್ಬೊಬ್ರಿಗೆ 2 ಒಂದೊಂದೋ ಏನೋ ರೆಕಮೆಂಡ್ ಮಾಡಿ ಕೊಡಿಸುವಂಥದ್ದಿತ್ತು. ಇವಾಗಿಲ್ಲ, ಇವಾಗ ನೀಟ್ ಪರೀಕ್ಷೆ ನೀರಿಟ್ಟು ಅದು ಇದಕ್ಕೆ ಹೋಗಿದೆ. ಸೊ ಹಾಗಾಗಿ ಅವರು ಬಂದು ಒಬ್ರು ಮಂಜು ಅಂತ 25 ವರ್ಷ ರೆಫರೆಂಟ್ ಮಾಡಿದ್ರು ನಮ್ಮನ್ನ. ಇನ್ನೊಬ್ರು ಶೇಖರ್ ಅಂತ ಹಾಸನದವರು, ಅವರು ಬಂದು ರೆಪ್ರೆಸೆಂಟ್ ಮಾಡಿದ್ರು. ಅವ್ರನ್ನ ಎಲಿಮಿನೇಟ್ ಮಾಡಬೇಕು ನಮ್ಮೂರಿಂದ ಅಂತ ಹೇಳ್ಬಿಟ್ಟು ತುಂಬ ಸತತ ಪ್ರಯತ್ನ ಮಾಡಿ ಅವರೆಲ್ಲ ನನ್ನನ್ನು ನೋಡಿ ಹೆದರ್ಕೊಳ್ಳುವಾಗ ಮಾಡಿ 16,000 ಓಟ್ ಇದೆ ನಮ್ಮೂರಲ್ಲಿ. 16,000ದಲ್ಲಿ 12,000 ಕ್ಯಾಸ್ಟಿಂಗ್ ಆಯಿತು. 9,500 ಓಟ್ ನನಗೆ ಬಂತು. ಇನ್ನೊಬ್ರಿಗೆ ನನ್ನ ಅಗೇನೆಸ್ಟ್ ಅವರಿಗೆ ಬರೀ 3,000 2,500 ಏನೋ ಬಂತು. ಹಾಗಾಗಿ ಇಲ್ಲಿ ಒಕ್ಕಲಿಗರ ಸಂಘದಲ್ಲಿ ಒಂದು ಈಗ ಏನೇನಿದೆ ಒಂದು ಹವಾ ಕ್ರಿಯೇಟ್ ಮಾಡಿದ್ದೀನಿ. ನಿಮ್ಮ ಈ ಜರ್ನಿಯಲ್ಲಿ ಈ ಸವಾಲನ್ನು ನಾನು ಎದುರಿಸಿದೆ ಅನ್ನುವಂಥ ಸವಾಲುಗಳು ಯಾವ್ದಾದ್ರು ನೆನಪು ಮಾಡ್ಕೋಬೋದಾ? ಇದೊಂಥರ ನನಗೆ ಸ್ವಲ್ಪ ಟಾಸ್ಕ್ ಆಯಿತು ಅಂತ. ಹೌದು ಮೇಡಮ್,
ಇಂಥ ಇದರಲ್ಲಿ ನಮಗೆ 100 ರೂಪಾಯಿಗೆ ಕಷ್ಟ ಇದ್ದವರು ಇವತ್ತು ನಾನು ಸೊಸೈಟಿಗೆ ಒಂದು ಸ್ವಲ್ಪ ಅಂದರೆ ಹೇಳ್ಕೊಬಾರ್ದು ಅದೆಲ್ಲ ಸ್ವಲ್ಪ ಇದು ಮಾಡ್ತೀನಿ ಅಂತ ಹೇಳಿದಾಗ ತುಂಬ ಸವಾಲುಗಳು. ಮೊದಲು ನಮ್ಮನ್ನು ಸೈಕಲಲ್ಲಿ ಕೂರಿಸ್ತಾ ಇರಲಿಲ್ಲ ನಮ್ಮ ಊರಲ್ಲಿ. ಹೊಸದಾಗಿ ಸೈಕಲ್ ತಂದವರು ಸೈಕಲಲ್ಲಿ ಕೂರಿಸ್ತಾ ಇರಲಿಲ್ಲ. ನೆಕ್ಸ್ಟ್ ಯಾರ್ದೋ ಬೈಕ್ ಹೊಸದಾಗಿ ತಂದವರು ನಮ್ಮ ಬಡವರು ಅಂತ ಬೈಕಲ್ಲಿ ಕೂರಿಸ್ತಾ ಇರಲಿಲ್ಲ. ನಮ್ಮ ಮನೆ ಸೆಗಣಿ ಸಾರಿಸಿದ ಮನೆ. ನಮ್ಮ ಮನೆಗೆ ಬರುವಾಗ ಸ್ಲಿಪ್ಪರ್ ಹಾಕ್ಕೊಂಡು ಬರೋರು. ಆಮೇಲೆ ಇವ್ರ ಮನೆ ಮಕ್ಕಳು ಅಂತ ಹೇಳಿದ್ರೆ ಒಂಥರ ಕೇವಲವಾಗಿ ಕಾಣೋರು. ಅದೆಲ್ಲ ಬಂದು ಲಾಸ್ಟ್ವರೆಗೆ ನಮ್ಮನ್ನ ಡಿಮೋಟಿವೇಶನ್ ಮಾಡಿದ್ದು ಅದೇ ಸರೌಂಡಿಂಗ್ಸು ಸನ್ನಿವೇಶ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಹೋದರೂ ನಾವು ಹಿಂಜರಿತ, ಬೇರೆಯವ್ರ ಮಕ್ಕಳಿಗೆ ಒಂಥರ ಪ್ರಾತಿನಿಧ್ಯ ಕೊಡೋರು. ಸೊ ಹಾಗಾಗಿ ಆಗಿ ಕಾಲೇಜಿಗೆ ಹೋದ್ಮೇಲೆ ಸ್ವಲ್ಪ ಮುಂಚೂಣಿಯಲ್ಲಿ ಬಂದೆ ನಾನು ಆ ಕಡೆ ಅಂದರೆ ನಮಗೆ ಟ್ಯಾಲೆಂಟ್, ನಾನು ಹೇಳಿದಾಗೆ ಟ್ಯಾಲೆಂಟ್ ಇದೆ, ಆಮೇಲೆ ನಮಗೆ ಸಾಧಿಸಬೇಕು ಅನ್ನೋ ಛಲ ಇದೆ. ಆ ಫೆಸಿಲಿಟೀಸ್ ಸಿಗ್ತಾ ಇರಲಿಲ್ಲ. ನಾನು ಇವತ್ತು ಮೊದಲು ನಾನು ಯಾವುದಾದ್ರು ರಿಚ್ ಮನೆಯಲ್ಲಿ ಹುಟ್ಟಿದ್ರೆ, ಅಂದರೆ ಅನುಕೂಲಸ್ಥರ ಮನೇಲಿ ಹುಟ್ಟಿದ್ರೆ ಯಾವುದೋ ನ್ಯಾಷನಲ್ ಪ್ಲೇಯರ್ ಆಗ್ತಿದೆ. ನಾನು ಕಾಲೇಜಿಗೆ ಹೋದಾಗ ಎಲ್ಲ ಸ್ಪೋರ್ಟ್ಸಲ್ಲೂ ಇದ್ದೆ, ಎಲ್ಲ ಟೀಮಲ್ಲೂ ನನ್ನ ವಾಲಂಟಿಯರಿಗೆ ಕರೆದು ಲೆಕ್ಚರರ್ಸ್ ಇವನ್ನ ಹೆಸರು ತಗೊಳ್ಳಿ ಅಂತ ಹೇಳೋರು ಟೀಮಿಗೆ. ವಿತಿನ್ ದಿ ಸ್ಕ್ವಾಡಲ್ಲಿ ಇರ್ತಿದ್ದೆ, ಬಟ್ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ಸೊ ಹಾಗಾಗಿ ಇದು ಬರಲಿಲ್ಲ. ಸೊ ಹಾಗಾಗಿ ಚಾಲೆಂಜ್ಗಳನ್ನ ತುಂಬ, ಅದರಲ್ಲಿ ಮೈನ್ ಚಾಲೆಂಜ್ ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ನ ಅದು ಅಷ್ಟು ಸಾಮಾಜಿಕ ಚಾಲೆಂಜಸ್. ಯಾರು ನಮ್ಮ ಟ್ರೀಟ್ ಮಾಡ್ತಾ ಇರಲಿಲ್ಲ, ಎಲ್ಲೂ ಕೆಳಗೆ ತುಳಿತಾ ಇದ್ರು, ಇದು ಮಾಡ್ತಾ ಇದ್ರು. ಅವರಿಂದ ಮೇಲೆ ಬರೋದು ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಆವಾಗ ಆ ಥರ ಹೇಳ್ತಾ ಇದ್ರು. ಇವಾಗೆಲ್ಲ ನನ್ಗೆ ಗೊತ್ತಿರೋನು, ನನ್ನ ನೆಂಟರು, ನನ್ನ ರಿಲೇಟಿವ್ ಅಂತಾರೆ, ಬೇರೆ ವಿಷಯ. ಆವಾಗ ನಮ್ಮನ್ನ ತಳ್ತಾ ಇದ್ರು. ಅದಾದಮೇಲೆ ಇಂಥ ದೊಡ್ಡ ಒಂದು ಸಿಟಿಗೆ ಬಂದು, ಕ್ಯಾಪಿಟಲ್ ಸಿಟಿಗೆ ಬಂದು ನಮ್ಮ ಅಂಥವ್ರು ಜೀವನ ಸಾಗಿಸೋದು ಅಂದರೆ ದೊಡ್ಡ ಚಾಲೆಂಜ್ ಮೇಡಮ್. ಈ ಜರ್ನಿಯನ್ನು ನೆನಪಿಸ್ಕೊಂಡಾಗ ಅಬ್ಬಾ ಆತ್ಮತೃಪ್ತಿ ಅಂತ ಅನ್ಸುತ್ತಾ? ಹೌದು ಮೇಡಮ್. ನಾನೇನು ಅಂತ ಹೇಳಿದ್ರೆ, ನಾನು ಹೇಳದ್ನಲ್ಲ, ನಮ್ಮ ಸೈಕಲಲ್ಲಿ ಕೂರಿಸ್ತಾ ಇರಲಿಲ್ಲ. ಇಲ್ಲಿ ಬಂದು ನಾನಿವತ್ತು ದೊಡ್ಡ ಕಾರ್ಗಳಿದೆ. ಅದೊಂದು ನನ್ನ ಫ್ಯಾಷನ್ ಇದು ಕ್ರೇಜ್ ಅದು. ಸೊ ದೊಡ್ಡ ಕಾರ್ಗಳಿದೆ. ಅದ್ರಲ್ಲಿ ಹೋಗ್ತಾ ಇರ್ಬೇಕು. ಇಂಥ ಸಿಚುವೇಶನ್ ಬಂದು ಕಾರಲ್ಲಿ ಹೋಗ್ತಾ ಇದ್ನಲ್ಲ ಇಂಥ ಇದರಲ್ಲಿ ಅಂತ ಆಗುತ್ತೆ, ಸಂತೋಷ ಆಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಹಾಗಾಗಿ ನನಗೆ ತುಂಬ ದುಡ್ಡು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಆಸೆ ಇಲ್ಲ. ಯಾಕೆಂತ ಹೇಳಿದ್ರೆ ಒಂದೇ ಒಂದು ಇದು, ದುಡ್ಡು ಮಾಡಿದವರು ಏನು ಚಿನ್ನ ತಿನ್ನಲ್ಲ. ಯಾಕೆಂತ ಹೇಳಿದ್ರೆ ದುಡ್ಡಿರುವವರು ಅದಕ್ಕೆ ಬೆಳೆಸ್ಬೇಕು. ನಾವು ಕೆಳ ಹಂತದಿಂದ ಬಂದವರು ಒಂದು ಲೆವೆಲ್ ರೀಚ್ ಆಗಿ ಅಷ್ಟೇ ಸಾಕು. ಇನ್ನು ಸುಮಾರು ಏಜು ಆಯ್ತು. ಹಂಗಾದ್ರೆ ಸರ್, ನಿಮ್ಮ ಕುಟುಂಬದ ಸಹಕಾರ ಇದು ಹೆಂಗಾಗಿರುತ್ತೆ ಅಂದರೆ, ಕೆಲವೊಮ್ಮೆ ನಾವೇ ಕಷ್ಟದಲ್ಲಿದ್ವಿ, ಒಂದು ಹಂತಕ್ಕೆ ಬಂದಿದ್ದೀವಿ, ಸಾಕು ಭಗವಂತ ಇಟ್ಟಂಗಿರೋಣ, ಈ ಥರ ಟಾಕು ಬರ್ಬೋದು. ಇಲ್ಲ, ಕಷ್ಟ ನಾವು ನೋಡಿದ್ದೀವಿ, ಇತರರು ಆ ಥರ ಕಷ್ಟಪಡಬಾರ್ದು, ಆದಷ್ಟು ಸಮಾಜ ಸೇವೆ ಮಾಡಿ. ಯಾವ ಥರ ಇದೆ ನಿಮ್ಮ ಮನೇಲಿ? ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಹಿಂದೆಯಿಂದ ಬಂದಿದ್ದ ಮನೆಯಲ್ಲ, ಅಥವಾ ಇವತ್ತಿನ ಈಗ ಪ್ರಸ್ತುತ ಈಗ ನಿಮ್ಮ ಈ ಸಮಾಜ ಸೇವೆಗೆ ಸಹಕಾರ ಕೊಡ್ತಾರ ಅಥವಾ ಇಲ್ಲ? ನಾನು ಯಾವುದು ಇವನ್ನು ಯಾರಿಗೆ ಸಾಲ ಕೊಟ್ಟರು ಮನೆಯಲ್ಲಿ ಹೇಳಲ್ಲ, ಯಾರಿಗೆ ಸಮಾಜ ಇದಕ್ಕೆ ದುಡ್ಡು ಕೊಟ್ಟರು ನಮ್ಮ ಮನೆಯಲ್ಲಿ ಹೇಳಲ್ಲ, ಯಾರಿಗೆ ಕಾಂಟ್ರಿಬ್ಯೂಷನ್ ಈಗ ಇಲ್ಲ. ಸ್ವಲ್ಪ ಹಿಂದೆ ಅಂತ ಹೇಳಿದ್ರೆ ನನ್ನ ಚೆಕ್ಗಳು ಬರೆಯೋದೇ ಆಗೋದು ನನಗೆ. ಒಂದು ದಿವಸಕ್ಕೆ ಅಂತ ಹೇಳಿದ್ರೆ 2-3 ಅಂದರೆ ಒಂದು ವಾರಕ್ಕೆ 2-3 ಲಕ್ಷ ರೂಪಾಯಿ ಚೆಕ್ ಬರೀತಾ ಇದೆ. ಅವರಿಗೆ ಇನ್ನೊಂದು ಟೆಂಪಲ್ಗೆ 25,000, ಇದೊಂದು ಇವ್ರಿಗೆ, ಅದೊಂದು ಅವರಿಗೆ, ಅದೊಂದು ಇವರಿಗೆ ಅಂತ. ಸೊ ಯಾರಿಗೂ ನಾನು ಹೇಳ್ತಾ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಆ ಹುಡುಗರಿಗೆ, ನನ್ನ ಮಕ್ಕಳಿಗೆ ಮಗಳು ಇಬ್ಬರು ಇರೋದು, ನಮ್ಮ ಮಿಸಸ್, ಅವ್ರಿಗೆ ಹೇಳ್ತಾ ಇದ್ದೆ, ನಿಮಗೆ ಏನು ಮಾಡಬೇಕು ಅದನ್ನ ಮಾಡಿಟ್ಟಿದ್ದೀನಿ, ಬೇರೆದು ಬೇಡ. ನೀವು ನಾನೇನಾದ್ರು ಸತ್ತೋದ್ರೂ ಯಾವುದೇ ಥರ ತೊಂದರೆ ಫೇಸ್ ಮಾಡಲ್ಲ, ನೀವು ಅಷ್ಟು ಮಾಡಿಟ್ಟಿದ್ದೀನಿ. ಮತ್ತೆ ಅದಕ್ಕಿಂತ ಮುಂದೆ ನಿಮಗೆ ಬೇಕಾಗಿಲ್ಲ, ನಿಮ್ಗೆ ಆಗುವಂಥದ್ದು ಇದೆ. ಹಾಗಾಗಿ ನನ್ನ ಕ್ವಶನ್ಗೂ ಬರಬೇಡಿ ಅಂತ ಹೇಳೋದು. ಮುಂದಿನ ಗುರಿ, ಇದೊಂದು ಗುರಿ ಇಟ್ಕೊಂಡಿದ್ದೀನಿ ನಾನು. ಮುಂದಿನ ಗುರಿ ದೊಡ್ಡದಿದೆ ಮೇಡಮ್. ಕಳೆದ ವರ್ಷ ನಾನು ಪೊಲಿಟಿಕಲ್ಲಿ ಟ್ರೈ ಮಾಡಿದೆ. ಏನೋ ನನ್ನ ಅಭಿಪ್ರಾಯದ ಪ್ರಕಾರ ಕೂದಲೆಳೆ ಅಂತರದಿಂದ MLA ಟಿಕೆಟ್ ಮಿಸ್ ಆಯಿತು. ಮುಂದಿನ ಚುನಾವಣೆಯಲ್ಲಿ ನಿಲ್ಬೇಕು ಅಂತಿದ್ದೀನಿ. ದೇವರ ಕೃಪೆ ಇದೆ. ನಾನು ಎಲ್ಲೂ ಈಗ 100 ಜನ ಇದ್ರೆ ಕೆಲವ್ರು ಜಲಸಿಗೋಸ್ಕರ ಒಂದು 5 ಜನ ಹೇಟ್ ಮಾಡ್ಬೋದು. ಅದ ಬಿಟ್ರೆ 95 ಜನ ಬಾ ಅಂತ ಕರೆಯೋರೇ ಹೊರತು ಹೋಗು ಅಂತ ಹೇಳೋರಿಲ್ಲ. ಸೊ ಹಾಗಾಗಿ ನಾನೇನಾದ್ರೂ ಕಂಟೆಸ್ಟ್ ಮಾಡಿದ್ರೆ ಎಲ್ಲಾ ಪಾರ್ಟಿಯಿಂದ ವೋಟ್ಗಳು ಒಂದು 10% ಬೇರೆ ಪಾರ್ಟಿಯಿಂದ ಬರುವಂಥದ್ದು, ಜನಸಾಮಾನ್ಯರಿಂದ ಬರುವಂಥದ್ದು ಬಂದೇ ಬರುತ್ತೆ. ನೆಕ್ಸ್ಟ್ ಸೀಟ್ ಸಿಗೋದೊಂದು ದೈವೇಚ್ಛೆ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಪಕ್ಷೇತರವಾಗಿ ನಿಂತ್ರೆ ಸ್ವಲ್ಪ ಗೆಲ್ಲೋದು ಕಷ್ಟ ಮೇಡಮ್. ಯಾಕಂತ ಹೇಳಿದ್ರೆ ನೀವು ಎಷ್ಟೇ ಫೇಮಸ್ ಆದ್ರೂ ನಿಮ್ಮ ವೋಟ್ಗಳ ಸಂಖ್ಯೆ 1, 2, 3 ಅಂತ ಲೆಕ್ಕ ಹಾಕ್ಬೇಕು. ನಿಮ್ಗೆ ಯಾವ್ದಾದ್ರು ಒಂದು ಪಾರ್ಟಿಯಿಂದ ನಿಮಗೆ ಟಿಕೆಟ್ ಸಿಕ್ಕಿದ್ರೆ
ಅದ್ರದ್ದು 30,000 ಅಥವಾ 40,000 ಅಥವಾ 50,000 ಅಥವಾ 60,000 ಓಟ್ಗಳು ಫಿಕ್ಸ್ ಆಗಿರುತ್ತೆ. Correct. 60,000 ಒಂದು ಅಥವಾ 30,000 ಒಂದು Add on ಆಗ್ತಾ ಹೋಗುತ್ತೆ. ಇಲ್ಲಿಂದ ಆದ್ರೆ 1ರಿಂದ ಆ್ಯಡ್ ಮಾಡ್ತಾ ಹೋಗ್ಬೇಕು. ಅದು ಸ್ವಲ್ಪ ಟಫ್ ಇದೆ ಅಂತ ಅನ್ಸುತ್ತೆ. ಬಟ್ ಯಾವುದೋ ಒಂದು ಪಾರ್ಟಿ ಗುರುತಿಸಿ ಕರೆದೇ ಕರೀತಾರೆ. ಸೊ ಕರೆದ್ರೆ ನನಗೆ ಒಂದೇ ಒಂದು ದುಡ್ಡು ಮಾಡಬೇಕು ಇದು ಮಾಡ್ಬೇಕು ಅಂತ. ನಿರ್ಗತಿಕರಿಗೆ, ಸಮಾಜದಲ್ಲಿ ಶೋಷಿತ ವರ್ಗದವರಿಗೆ, ಯಾರಿಗೆ ಫೆಸಿಲಿಟಿ ಸಿಕ್ಕಿಲ್ಲ ಅಂಥವ್ರಿಗೆಲ್ಲ ಹೆಲ್ಪ್ ಮಾಡಬೇಕು. ನಮ್ಮ ಕೊಡಗಲ್ಲಿ ಯಥೇಚ್ಛವಾಗಿ ನೀರು ಹರಿತಾ ಇದೆ. ಅದು ಅರಬ್ಬಿ ಸಮುದ್ರ ಸೇರ್ತಾ ಇದೆ. ಅದರಲ್ಲಿ ಏನಾದರೂ ಈಗ ಸಪೋಸ್ ಎಲೆಕ್ಟ್ರಿಕ್ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡೋದು ಭಾಳ ಈಸಿ ಮೇಡಮ್. ನಾನು ಗ್ಯಾರಂಟಿ ಆಯ್ಕೆ ಆಗೋದು, ನಂಗೆ ಟಿಕೆಟ್ ಸಿಕ್ಕಿದ್ರೆ ಆಯ್ಕೆ ಆಗೋದು 100% ಮೇಡಮ್. ಖಂಡಿತ ಸರ್. ಈ ಕಾರ್ಯಕ್ರಮದ ಮೂಲಕ ನಾವು ಕೂಡ ಅದನ್ನೇ ವಿಶ್ ಮಾಡ್ತೀವಿ. ಆದಷ್ಟು ಬೇಗ ರಾಜಕೀಯವನ್ನು ಪ್ರವೇಶ ಮಾಡಿ 4 ಜನಕ್ಕೆ ಸಹಾಯ ಆಗಲಿ ಅನ್ನೋದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಅನುಭವಗಳು, ನಿಮ್ಮ ಜರ್ನಿ, ನೀವು ಪಟ್ಟಂತಹ ಕಷ್ಟ, ಮತ್ತು ಕಷ್ಟ ಅಂತ ಅಲ್ಲೇ ಕೂತ್ಕೊಳ್ಳೋದಲ್ಲ, ಛಲದಿಂದ ಮುನ್ನುಗ್ಗಿದ್ರೆ ಯಶಸ್ಸು ಅನ್ನೋದು ಖಂಡಿತ ಸಿಗುತ್ತೆ ಅನ್ನುವಂಥ ಅತ್ಯುತ್ತಮ ಸಂದೇಶವನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಸೊ ನೋಡೋದ್ರಲ್ಲಿ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಧಕರಾಗಿರುವಂಥ ಎಚ್.ಎನ್. ರವೀಂದ್ರ ಅವರು ಭಾಗಿಯಾಗಿದ್ದರು. ಕಡು ಕಷ್ಟದ ಜೀವನವನ್ನು ಸವೆಸಿ ಬೆಂದು ಬದುಕು ಅನ್ನೋದು ಅಷ್ಟಕ್ಕೆ ಸೀಮಿತವಾಗಿರಬಾರದು ಅಂತ ಹೇಳಿ ಛಲದಿಂದ ಮುನ್ನುಗ್ಗಿ ಇವತ್ತು ಸಾಧನೆಯ ಶಿಖರವನ್ನೇರಿದ್ದಾರೆ. 4 ಜನಕ್ಕೆ ಉಪಕಾರವನ್ನು ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಪೂರಕವಾಗಿ ನಿಂತ್ಕೊಂಡಿದ್ದಾರೆ. ಒಕ್ಕಲಿಗರ ಸಂಘದಲ್ಲಿದ್ದುಕೊಂಡು ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಬಹಳ ಮುಖ್ಯವಾಗಿ ಕೊರೋನಾ ಸಮಯವನ್ನು ನೆನಪಿಸ್ಕೊಳ್ಬೇಕು. ಆ ಸಮಯದಲ್ಲಂತೂ ನಿರ್ಗತಿಕರಿಗೆ ಬೆನ್ನೆಲುಬಾಗಿ ನಿಂತುಕೊಂಡಿದ್ರು. ಅವರ ಸಮಾಜ ಸೇವೆ ನಿರಂತರವಾಗಿರಬೇಕು ಅನ್ನೋದಾದರೆ ರಾಜಕೀಯವನ್ನು ಪ್ರವೇಶ ಮಾಡುವಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಭಗವಂತನ ಆಶೀರ್ವಾದ ಎಚ್.ಎನ್. ರವೀಂದ್ರ ಅವರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.